ನಡೆಸುತ್ತಿರುವ ಈ ಮೀಟಿಂಗ್ನ ಮೇನ್ ಅಜೆಂಡಾನೇ ರಾಜ್ಯಾಧ್ಯಕ್ಷ ಚುನಾವಣೆ ನಡೆದ ಸಂದರ್ಭದಲ್ಲಿ ವಿಜಯೇಂದ್ರ ಅವರನ್ನ ಕೆಳಗಿಳಿಸಲಿಕ್ಕೆ ಬೇಕಾದ ಒಪೋನೆಂಟ್ ನೋಡಿ, ಪಕ್ಷದ ಒಳಗೇನೆ ಅಪೋನೆಂಟ್ನ ಹುಡುಕ್ತಿದ್ದಾರೆ. ವಿಜಯೇಂದ್ರ ಅವರನ್ನ ಕೆಳಗಿಳಿಸಬೇಕು ಅಂತಂದ್ರೆ ಅವ್ರ ವಿರುದ್ಧವಾಗಿ ನಿಲ್ಲುವ ಸಮರ್ಥ ಅಭ್ಯರ್ಥಿ ಯಾರು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಈ ಸಭೆಗೆ ಪೂರ್ವಭಾವಿಯಾಗಿ ಯತ್ನಾಳ್ ಅವ್ರ ಮಾತು ಕೇಳಿಸ್ಕೊಳ್ಬೇಕಾಗಿತ್ತು. ವಿಜಯೇಂದ್ರ ಅವರನ್ನ ಬಚ್ಚ ಅಂದ್ರು, ಇವರಿಂದ ನಾನೇನು ಕಲಿಯೋದು ಬೇಕಾಗಿಲ್ಲ ಅಂದ್ರು, ಏನು ಮಾಡ್ಬಿಡ್ತೀರಿ, ನಮ್ಮನ್ನೇನು ಪಕ್ಷದಿಂದ ಹೊರಗೆ ಹಾಕ್ಬಿಡ್ತೀರಾ, ತಾಕತ್ತಿದೆಯಾ ನಿಮಗೆ ನಮ್ಮನ್ನೆಲ್ಲ ಪಕ್ಷದಿಂದ ಆಚೆ ಹಾಕಕ್ಕೆ ನೇರವಾಗಿ ಸವಾಲು ಹಾಕ್ಬಿಟ್ರು ವಿಜಯೇಂದ್ರ ಅವ್ರ ವಿರುದ್ಧ. ಹೊಸದೇನಲ್ಲ, ಬಟ್ ಇವತ್ತು ಮತ್ತಷ್ಟು ಖಾರವಾಗಿ ಮಾತನಾಡಿದ್ರು ಯತ್ನಾಳ್ ಅವರ ಹೇಳಿಕೆಗಳನ್ನ ಗಮನಿಸಿ ನಂತರದಲ್ಲಿ ಇದ್ರ ಬಗ್ಗೆ ಮಾತನಾಡು. ನಾವು ಇವ ಚಡ್ಡಿ ಹಾಕೋ ಮುಂದೆ ನಾವು ಪಕ್ಷ ಜಿಲ್ಲಾಧ್ಯಕ್ಷ ಆಗಿ, ರಾಜ್ಯ ಉಪಾಧ್ಯಕ್ಷ ಆಗಿ, ಕೋರ್ ಕಮಿಟಿ ಸದಸ್ಯರೇ ಕೆಲಸ ಮಾಡಿ ನಾವೆಲ್ಲ. ಬೊಮ್ಮಾಯರಾಗಲಿ, ಆರ್ ಅಶೋಕ್ ಆಗಲಿ, ಯತ್ನಾಳಾಗಲಿ, ಯಡಿಯೂರಪ್ಪ ಒಬ್ಬರೇ ಪಾರ್ಟಿ ಕಟ್ಟು ಅಧ್ಯಕ್ಷ ಆಗಲಿಲ್ಲ, ಮುಖ್ಯಮಂತ್ರಿ ಆಗಲಿಲ್ಲ. ನಾವೆಲ್ಲ ದುಡಿಮೆ ಇದೆ. ಈ ಬಚ್ಚನಿಂದ ಏನು ಕಲಿಬೇಕಾಗಿಲ್ಲ. ನಾವು ಏನು ಮಾಡ್ತೀರಾ, ಹೊರಗೆ ಹಾಕ್ತೀರಾ? ಎಷ್ಟು ಮಂದಿನ ಹೊರಗೆ ಹಾಕ್ತೀರಿ? ಪಾರ್ಟಿ ನಡೆಸೋ ಸಿಸ್ಟಮ್ನ ನೀವು ಅಪ್ಪ ಮಕ್ಕಳು ನಿಮ್ಮ ಅಪ್ಪನ ಅಂಜಿಸಿರ್ಬೋದು, ಎಲ್ಲರನ್ನೂ ಅಂಜಿಸ್ಲಿಕ್ಕೆ ಆಗೋದಿಲ್ಲ. ಕರ್ನಾಟಕದಲ್ಲಿ ಎಲ್ಲರಿಗೂ ಭಯದ ವಾತಾವರಣ ನಿಮ್ಮ ಅಪ್ಪಗೆ ನಿಮ್ಮ ಮನ್ಯಾಗ ಮಾಡಿರ್ಬೋದು, ನಮಗಲ್ಲ. ತಯಾರಿದ್ದೀವಿ ನಾವು, ಸತ್ಯದ ಪರವಾಗಿ ನಿಲ್ತೀವಿ. ನೋಡೋಣ. ನಾವು ಇವ ಚಡ್ಡಿ ಬಹುಶಃ ನಾಳೆ ವೇಳೆಗೆ ಬೀಪ್ ಹಾಕೋ ಮಟ್ಟಿಗೆ ಮಾತುಗಳು ಆಚೆ ಬಂದುಬಿಡುತ್ತಾ ಅಂತ ಹೇಳಿ ಬಿಜೆಪಿ ಪಕ್ಷದ ನಾಯಕರು ಪರಸ್ಪರ ಬೈದಾಡ್ಕೊಳ್ಳೋ ಹಂತಕ್ಕೆ ಹೋಗಿರೋದು. ಈಗ ಪರ್ಯಾಯ ನಾಯಕ ಯಾರು ಅನ್ನೋದ್ರ ಬಗ್ಗೆ ಯತ್ನಾಳ್ ಸರ್ ಪ್ರಶ್ನೆ ಕೇಳ್ತಾ ಇದ್ರು. ಇನ್ಫ್ಯಾಕ್ಟ್ ಅದೇ ಪ್ರಶ್ನೆಯನ್ನು ಉಲ್ಟಾ ಅವ್ರಿಗೆ ಕೇಳಬೇಕು ಅಂತಂದರೆ ಯಾರನ್ನು ನಿಲ್ಲಿಸ್ತಾರೆ? ಕುಮಾರ್ ಬಂಗಾರಪ್ಪ ಅಂದರು. ಪಾನ್ ಕರ್ನಾಟಕ ಬಿಜೆಪಿ ಕಾರ್ಯಕರ್ತರು ಕುಮಾರ್ ಬಂಗಾರಪ್ಪನವರನ್ನ ನಮ್ಮ ನಾಯಕ ಅಂತ ಒಪ್ಕೊಳ್ತಾರಾ? ಪ್ರಶ್ನೆ ಇದೆ. ಈಗ ಯಾರೆಲ್ಲ ವಿಜಯೇಂದ್ರ ಅವರ ವಿರುದ್ಧವಾಗಿ ಅಸಮಾಧಾನ ಹೊರಗೆ ಹಾಕ್ತಿದ್ದಾರೆ, ಫಾರ್ ಎಕ್ಸಾಂಪಲ್ ಶ್ರೀರಾಮುಲು ಅಥವಾ ಸುಧಾಕರ್, ಇವ್ರನ್ನ ಮಾಡಿಬಿಡೋಣ ರಾಜ್ಯಾಧ್ಯಕ್ಷ ಕ್ಯಾಂಡಿಡೇಟ್ ಆಗ್ತಾರ ಅವರಿಬ್ಬರು ಕೂಡ ಪಾನ್ ಕರ್ನಾಟಕ ರಾಜ್ಯಾಧ್ಯಕ್ಷರು. ಇದೆಲ್ಲ ಹೊರತುಪಡಿಸಿದ್ರೆ ಯತ್ನಾಳ್ ಅವರಿಗೆ ಆಪ್ಷನ್ ಇದೆಯಾ? ಇದ್ರ ಬಗ್ಗೆ ಯತ್ನಾಳ್ ಟೀಮ್ ನಡೆಸ್ತಿರುವ ಈ ಮೀಟಿಂಗ್ನ ಮೇನ್ ಅಜೆಂಡಾನೇ ರಾಜ್ಯಾಧ್ಯಕ್ಷ ಚುನಾವಣೆ ನಡೆದ ಸಂದರ್ಭದಲ್ಲಿ ವಿಜಯೇಂದ್ರ ಅವರನ್ನ ಕೆಳಗಿಳಿಸಲಿಕ್ಕೆ ಬೇಕಾದ ಒಪೋನೆಂಟ್ ನೋಡಿ, ಪಕ್ಷದ ಒಳಗೇನೆ ಅಪೋನೆಂಟ್ನ ಹುಡುಕ್ತಿದ್ದಾರೆ. ವಿಜಯೇಂದ್ರ ಅವರನ್ನ ಕೆಳಗಿಳಿಸಬೇಕು ಅಂತಂದ್ರೆ ಅವ್ರ ವಿರುದ್ಧವಾಗಿ ನಿಲ್ಲುವ ಸಮರ್ಥ ಅಭ್ಯರ್ಥಿ ಯಾರು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಈ ಸಭೆಗೆ ಪೂರ್ವಭಾವಿಯಾಗಿ ಯತ್ನಾಳ್ ಅವ್ರ ಮಾತು ಕೇಳಿಸ್ಕೊಳ್ಬೇಕಾಗಿತ್ತು. ವಿಜಯೇಂದ್ರ ಅವರನ್ನ ಬಚ್ಚ ಅಂದ್ರು, ಇವರಿಂದ ನಾನೇನು ಕಲಿಯೋದು ಬೇಕಾಗಿಲ್ಲ ಅಂದ್ರು, ಏನು ಮಾಡ್ಬಿಡ್ತೀರಿ, ನಮ್ಮನ್ನೇನು ಪಕ್ಷದಿಂದ ಹೊರಗೆ ಹಾಕ್ಬಿಡ್ತೀರಾ, ತಾಕತ್ತಿದೆಯಾ ನಿಮಗೆ ನಮ್ಮನ್ನೆಲ್ಲ ಪಕ್ಷದಿಂದ ಆಚೆ ಹಾಕಕ್ಕೆ ನೇರವಾಗಿ ಸವಾಲು ಹಾಕ್ಬಿಟ್ರು ವಿಜಯೇಂದ್ರ ಅವ್ರ ವಿರುದ್ಧ. ಹೊಸದೇನಲ್ಲ, ಬಟ್ ಇವತ್ತು ಮತ್ತಷ್ಟು ಖಾರವಾಗಿ ಮಾತನಾಡಿದ್ರು ಯತ್ನಾಳ್ ಅವರ ಹೇಳಿಕೆಗಳನ್ನ ಗಮನಿಸಿ ನಂತರದಲ್ಲಿ ಇದ್ರ ಬಗ್ಗೆ ಮಾತನಾಡು. ನಾವು ಇವ ಚಡ್ಡಿ ಹಾಕೋ ಮುಂದೆ ನಾವು ಪಕ್ಷ ಜಿಲ್ಲಾಧ್ಯಕ್ಷ ಆಗಿ, ರಾಜ್ಯ ಉಪಾಧ್ಯಕ್ಷ ಆಗಿ, ಕೋರ್ ಕಮಿಟಿ ಸದಸ್ಯರೇ ಕೆಲಸ ಮಾಡಿ ನಾವೆಲ್ಲ. ಬೊಮ್ಮಾಯರಾಗಲಿ, ಆರ್ ಅಶೋಕ್ ಆಗಲಿ, ಯತ್ನಾಳಾಗಲಿ, ಯಡಿಯೂರಪ್ಪ ಒಬ್ಬರೇ ಪಾರ್ಟಿ ಕಟ್ಟು ಅಧ್ಯಕ್ಷ ಆಗಲಿಲ್ಲ, ಮುಖ್ಯಮಂತ್ರಿ ಆಗಲಿಲ್ಲ. ನಾವೆಲ್ಲ ದುಡಿಮೆ ಇದೆ. ಈ ಬಚ್ಚನಿಂದ ಏನು ಕಲಿಬೇಕಾಗಿಲ್ಲ. ನಾವು ಏನು ಮಾಡ್ತೀರಾ, ಹೊರಗೆ ಹಾಕ್ತೀರಾ? ಎಷ್ಟು ಮಂದಿನ ಹೊರಗೆ ಹಾಕ್ತೀರಿ? ಪಾರ್ಟಿ ನಡೆಸೋ ಸಿಸ್ಟಮ್ನ ನೀವು ಅಪ್ಪ ಮಕ್ಕಳು ನಿಮ್ಮ ಅಪ್ಪನ ಅಂಜಿಸಿರ್ಬೋದು, ಎಲ್ಲರನ್ನೂ ಅಂಜಿಸ್ಲಿಕ್ಕೆ ಆಗೋದಿಲ್ಲ. ಕರ್ನಾಟಕದಲ್ಲಿ ಎಲ್ಲರಿಗೂ ಭಯದ ವಾತಾವರಣ ನಿಮ್ಮ ಅಪ್ಪಗೆ ನಿಮ್ಮ ಮನ್ಯಾಗ ಮಾಡಿರ್ಬೋದು, ನಮಗಲ್ಲ. ತಯಾರಿದ್ದೀವಿ ನಾವು, ಸತ್ಯದ ಪರವಾಗಿ ನಿಲ್ತೀವಿ. ನೋಡೋಣ. ನಾವು ಇವ ಚಡ್ಡಿ ಬಹುಶಃ ನಾಳೆ ವೇಳೆಗೆ ಬೀಪ್ ಹಾಕೋ ಮಟ್ಟಿಗೆ ಮಾತುಗಳು ಆಚೆ ಬಂದುಬಿಡುತ್ತಾ ಅಂತ ಹೇಳಿ ಬಿಜೆಪಿ ಪಕ್ಷದ ನಾಯಕರು ಪರಸ್ಪರ ಬೈದಾಡ್ಕೊಳ್ಳೋ ಹಂತಕ್ಕೆ ಹೋಗಿರೋದು. ಈಗ ಪರ್ಯಾಯ ನಾಯಕ ಯಾರು ಅನ್ನೋದ್ರ ಬಗ್ಗೆ ಯತ್ನಾಳ್ ಸರ್ ಪ್ರಶ್ನೆ ಕೇಳ್ತಾ ಇದ್ರು. ಇನ್ಫ್ಯಾಕ್ಟ್ ಅದೇ ಪ್ರಶ್ನೆಯನ್ನು ಉಲ್ಟಾ ಅವ್ರಿಗೆ ಕೇಳಬೇಕು ಅಂತಂದರೆ ಯಾರನ್ನು ನಿಲ್ಲಿಸ್ತಾರೆ? ಕುಮಾರ್ ಬಂಗಾರಪ್ಪ ಅಂದರು. ಪಾನ್ ಕರ್ನಾಟಕ ಬಿಜೆಪಿ ಕಾರ್ಯಕರ್ತರು ಕುಮಾರ್ ಬಂಗಾರಪ್ಪನವರನ್ನ ನಮ್ಮ ನಾಯಕ ಅಂತ ಒಪ್ಕೊಳ್ತಾರಾ? ಪ್ರಶ್ನೆ ಇದೆ. ಈಗ ಯಾರೆಲ್ಲ ವಿಜಯೇಂದ್ರ ಅವರ ವಿರುದ್ಧವಾಗಿ ಅಸಮಾಧಾನ ಹೊರಗೆ ಹಾಕ್ತಿದ್ದಾರೆ, ಫಾರ್ ಎಕ್ಸಾಂಪಲ್ ಶ್ರೀರಾಮುಲು ಅಥವಾ ಸುಧಾಕರ್, ಇವ್ರನ್ನ ಮಾಡಿಬಿಡೋಣ ರಾಜ್ಯಾಧ್ಯಕ್ಷ ಕ್ಯಾಂಡಿಡೇಟ್ ಆಗ್ತಾರ ಅವರಿಬ್ಬರು ಕೂಡ ಪಾನ್ ಕರ್ನಾಟಕ ರಾಜ್ಯಾಧ್ಯಕ್ಷರು. ಇದೆಲ್ಲ ಹೊರತುಪಡಿಸಿದ್ರೆ ಯತ್ನಾಳ್ ಅವರಿಗೆ ಆಪ್ಷನ್ ಇದೆಯಾ? ಇದ್ರ ಬಗ್ಗೆ ಯತ್ನಾಳ್ ಟೀಮ್ ನಡೆಸ್ತಿರುವ ಈ ಮೀಟಿಂಗ್ನ ಮೇನ್ ಅಜೆಂಡಾನೇ ರಾಜ್ಯಾಧ್ಯಕ್ಷ ಚುನಾವಣೆ ನಡೆದ ಸಂದರ್ಭದಲ್ಲಿ ವಿಜಯೇಂದ್ರ ಅವರನ್ನ ಕೆಳಗಿಳಿಸಲಿಕ್ಕೆ ಬೇಕಾದ ಒಪೋನೆಂಟ್ ನೋಡಿ, ಪಕ್ಷದ ಒಳಗೇನೆ ಅಪೋನೆಂಟ್ನ ಹುಡುಕ್ತಿದ್ದಾರೆ. ವಿಜಯೇಂದ್ರ ಅವರನ್ನ ಕೆಳಗಿಳಿಸಬೇಕು ಅಂತಂದ್ರೆ ಅವ್ರ ವಿರುದ್ಧವಾಗಿ ನಿಲ್ಲುವ ಸಮರ್ಥ ಅಭ್ಯರ್ಥಿ ಯಾರು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ.
ಈ ಸಭೆಗೆ ಪೂರ್ವಭಾವಿಯಾಗಿ ಯತ್ನಾಳ್ ಅವ್ರ ಮಾತು ಕೇಳಿಸ್ಕೊಳ್ಬೇಕಾಗಿತ್ತು. ವಿಜಯೇಂದ್ರ ಅವರನ್ನ ಬಚ್ಚ ಅಂದ್ರು, ಇವರಿಂದ ನಾನೇನು ಕಲಿಯೋದು ಬೇಕಾಗಿಲ್ಲ ಅಂದ್ರು. ಏನು ಮಾಡಿಬಿಡ್ತೀರಿ, ನಮ್ಮನ್ನೇನು ಪಕ್ಷದಿಂದ ಹೊರಗೆ ಹಾಕ್ಬಿಡ್ತೀರಾ, ತಾಕತ್ತಿದೆಯಾ ನಿಮಗೆ ನಮ್ಮನ್ನೆಲ್ಲ ಪಕ್ಷದಿಂದ ಆಚೆ ಹಾಕೋಕ್ಕೆ? ನೇರವಾಗಿ ಸವಾಲು ಹಾಕ್ಬಿಟ್ರು ವಿಜಯೇಂದ್ರ ಅವ್ರ ವಿರುದ್ಧ. ಹೊಸದೇನಲ್ಲ, ಬಟ್ ಇವತ್ತು ಮತ್ತಷ್ಟು ಖಾರವಾಗಿ ಮಾತನಾಡಿದ್ರು ಯತ್ನಾಳ್ ಅವರು. ಯತ್ನಾಳ್ ಅವರ ಹೇಳಿಕೆಗಳನ್ನು ಗಮನಿಸಿ ನಂತರದಲ್ಲಿ ಇದ್ರ ಬಗ್ಗೆ ಮಾತನಾಡು. ನಾವು ಇವ ಚಡ್ಡಿ ಹಾಕೋ ಮುಂದೆ ನಾವು ಪಕ್ಷ ಜಿಲ್ಲಾಧ್ಯಕ್ಷ ಆಗಿ, ರಾಜ್ಯ ಉಪಾಧ್ಯಕ್ಷ ಆಗಿ, ಕೋರ್ ಕಮಿಟಿ ಸದಸ್ಯರೇ ಕೆಲಸ ಮಾಡಿ ನಾವೆಲ್ಲ. ಬೊಮ್ಮಾಯರಾಗಲಿ, ಆರ್ ಅಶೋಕ್ ಆಗಲಿ, ಯತ್ನಾಳ್ ಆಗಲಿ, ಯಡಿಯೂರಪ್ಪ ಒಬ್ಬರೇ ಪಾರ್ಟಿ ಕಟ್ಟು ಅಧ್ಯಕ್ಷ ಆಗಲಿಲ್ಲ, ಮುಖ್ಯಮಂತ್ರಿ ಆಗಲಿಲ್ಲ. ನಾವೆಲ್ಲ ದುಡಿಮೆ ಇದೆ. ಈ ಬಚ್ಚನಿಂದ ಏನು ಕಲಿಬೇಕಾಗಿಲ್ಲ. ನಾವು ಏನು ಮಾಡ್ತೀರಾ, ಹೊರಗೆ ಹಾಕ್ತೀರಾ? ಎಷ್ಟು ಮಂದಿನ ಹೊರಗೆ ಹಾಕ್ತೀರಿ? ಪಾರ್ಟಿ ನಡೆಸೋ ಸಿಸ್ಟಮ್ನ ನೀವು ಅಪ್ಪ ಮಕ್ಕಳು. ನಿಮ್ಮ ಅಪ್ಪನ ಹಂಚಿರ್ಬೋದು, ಎಲ್ಲರನ್ನೂ ಅಂಜಿಸ್ಲಿಕ್ಕೆ ಆಗೋದಿಲ್ಲ ಕರ್ನಾಟಕದಲ್ಲಿ. ಎಲ್ಲರಿಗೂ ಭಯದ ವಾತಾವರಣ ನಿಮ್ಮ ಅಪ್ಪಗೆ ನಿಮ್ಮ ಮನ್ಯಾಗ ಮಾಡಿರ್ಬೋದು, ನಮಗಲ್ಲ. ತಯಾರಿದ್ದೀವಿ ನಾವು, ಸತ್ಯದ ಪರವಾಗಿ ನಿಲ್ತೀವಿ. ನೋಡೋಣ. ನಾವು ಇವ ಚಡ್ಡಿ ಬಹುಶಃ ನಾಳೆ ವೇಳೆಗೆ ಬೀಪ್ ಹಾಕೋ ಮಟ್ಟಿಗೆ ಮಾತುಗಳು ಆಚೆ ಬಂದುಬಿಡುತ್ತಾ ಅಂತ ಹೇಳಿ ಬಿಜೆಪಿ ಪಕ್ಷದ ನಾಯಕರು ಪರಸ್ಪರ ಬೈದಾಡ್ಕೊಳ್ಳೋ ಹಂತಕ್ಕೆ ಹೋಗಿರೋದು. ಈಗ ಪರ್ಯಾಯ ನಾಯಕ ಯಾರು ಅನ್ನೋದ್ರ ಬಗ್ಗೆ ಇಟ್ನಾಳ್ ಸರ್ ಪ್ರಶ್ನೆ ಕೇಳ್ತಾ ಇದ್ರು. ಇನ್ಫ್ಯಾಕ್ಟ್ ಅದೇ ಪ್ರಶ್ನೆಯನ್ನು ಉಲ್ಟಾ ಅವ್ರಿಗೆ ಕೇಳಬೇಕು ಅಂತಂದರೆ ಯಾರನ್ನು ನಿಲ್ಲಿಸ್ತಾರೆ? ಕುಮಾರ್ ಬಂಗಾರಪ್ಪ ಅಂದರು. ಪಾನ್ ಕರ್ನಾಟಕ ಬಿಜೆಪಿ ಕಾರ್ಯಕರ್ತರು ಕುಮಾರ್ ಬಂಗಾರಪ್ಪನವರನ್ನ ನಮ್ಮ ನಾಯಕ ಅಂತ ಒಪ್ಕೊಳ್ತಾರಾ? ಪ್ರಶ್ನೆ ಇದೆ. ಈಗ ಯಾರೆಲ್ಲ ವಿಜಯೇಂದ್ರ ಅವರ ವಿರುದ್ಧವಾಗಿ ಅಸಮಾಧಾನ ಹೊರಗೆ ಹಾಕ್ತಿದ್ದಾರೆ, ಫಾರ್ ಎಕ್ಸಾಂಪಲ್ ಶ್ರೀರಾಮುಲು ಅಥವಾ ಸುಧಾಕರ್, ಇವ್ರನ್ನ ಮಾಡಿಬಿಡೋಣ ರಾಜ್ಯಾಧ್ಯಕ್ಷ ಕ್ಯಾಂಡಿಡೇಟ್ ಆಗ್ತಾರ ಅವರಿಬ್ಬರು ಕೂಡ ಪಾನ್ ಕರ್ನಾಟಕ ರಾಜ್ಯಾಧ್ಯಕ್ಷರು. ಇದೆಲ್ಲ ಹೊರತುಪಡಿಸಿದ್ರೆ ಯತ್ನಾಳ್ ಅವರಿಗೆ ಆಪ್ಷನ್ ಇದೆಯಾ? ಇದ್ರ ಬಗ್ಗೆ ಯತ್ನಾಳ್ ಟೀಮ್ ನಡೆಸ್ತಿರುವ ಈ ಮೀಟಿಂಗ್ನ ಮೇನ್ ಅಜೆಂಡಾನೇ ರಾಜ್ಯಾಧ್ಯಕ್ಷ ಚುನಾವಣೆ ನಡೆದ ಸಂದರ್ಭದಲ್ಲಿ ವಿಜಯೇಂದ್ರ ಅವರನ್ನ ಕೆಳಗಿಳಿಸ್ಲಿಕ್ಕೆ ಬೇಕಾದ ಒಪೋನೆಂಟ್. ನೋಡಿ, ಪಕ್ಷದ ಒಳಗೇನೆ ಅಪೋನೆಂಟ್ನ ಹುಡುಕ್ತಿದ್ದಾರೆ. ವಿಜಯೇಂದ್ರ ಅವರನ್ನ ಕೆಳಗಿಳಿಸಬೇಕು ಅಂತಂದ್ರೆ ಅವ್ರ ವಿರುದ್ಧವಾಗಿ ನಿಲ್ಲುವ ಸಮರ್ಥ ಅಭ್ಯರ್ಥಿ ಯಾರು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಈ ಸಭೆಗೆ ಪೂರ್ವಭಾವಿಯಾಗಿ ಯತ್ನಾಳ್ ಅವ್ರ ಮಾತು ಕೇಳಿಸ್ಕೊಳ್ಬೇಕಾಗಿತ್ತು. ವಿಜಯೇಂದ್ರ ಅವರನ್ನ ಬಚ್ಚ ಅಂದ್ರು, ಇವರಿಂದ ನಾನೇನು ಕಲಿಯೋದು ಬೇಕಾಗಿಲ್ಲ ಅಂದ್ರು. ಏನು ಮಾಡಿಬಿಡ್ತೀರಿ, ನಮ್ಮನ್ನೇನು ಪಕ್ಷದಿಂದ ಹೊರಗೆ ಹಾಕ್ಬಿಡ್ತೀರಾ, ತಾಕತ್ತಿದೆಯಾ ನಿಮಗೆ ನಮ್ಮನ್ನೆಲ್ಲ ಪಕ್ಷದಿಂದ ಆಚೆ ಹಾಕೋಕ್ಕೆ? ನೇರವಾಗಿ ಸವಾಲು ಹಾಕ್ಬಿಟ್ರು ವಿಜಯೇಂದ್ರ ಅವ್ರ ವಿರುದ್ಧ. ಹೊಸದೇನಲ್ಲ, ಬಟ್ ಇವತ್ತು ಮತ್ತಷ್ಟು ಖಾರವಾಗಿ ಮಾತನಾಡಿದ್ರು ಯತ್ನಾಳ್ ಅವರು. ಯತ್ನಾಳ್ ಅವರ ಹೇಳಿಕೆಗಳನ್ನು ಗಮನಿಸಿ ನಂತರದಲ್ಲಿ ಇದ್ರ ಬಗ್ಗೆ ಮಾತನಾಡು. ನಾವು ಇವ ಚಡ್ಡಿ ಹಾಕೋ ಮುಂದೆ ನಾವು ಪಕ್ಷ ಜಿಲ್ಲಾಧ್ಯಕ್ಷ ಆಗಿ, ರಾಜ್ಯ ಉಪಾಧ್ಯಕ್ಷ ಆಗಿ, ಕೋರ್ ಕಮಿಟಿ ಸದಸ್ಯರೇ ಕೆಲಸ ಮಾಡಿ ನಾವೆಲ್ಲ. ಬೊಮ್ಮಾಯರಾಗಲಿ, ಆರ್ ಅಶೋಕ್ ಆಗಲಿ, ಯತ್ನಾಳ್ ಆಗಲಿ, ಯಡಿಯೂರಪ್ಪ ಒಬ್ಬರೇ ಪಾರ್ಟಿ ಕಟ್ಟು ಅಧ್ಯಕ್ಷ ಆಗಲಿಲ್ಲ, ಮುಖ್ಯಮಂತ್ರಿ ಆಗಲಿಲ್ಲ. ನಾವೆಲ್ಲ ದುಡಿಮೆ ಇದೆ. ಈ ಬಚ್ಚನಿಂದ ಏನು ಕಲಿಬೇಕಾಗಿಲ್ಲ. ನಾವು ಏನು ಮಾಡ್ತೀರಾ, ಹೊರಗೆ ಹಾಕ್ತೀರಾ? ಎಷ್ಟು ಮಂದಿನ ಹೊರಗೆ ಹಾಕ್ತೀರಿ? ಪಾರ್ಟಿ ನಡೆಸೋ ಸಿಸ್ಟಮ್ನ ನೀವು ಅಪ್ಪ ಮಕ್ಕಳು. ನಿಮ್ಮ ಅಪ್ಪನ ಹಂಚಿರ್ಬೋದು, ಎಲ್ಲರನ್ನೂ ಅಂಜಿಸ್ಲಿಕ್ಕೆ ಆಗೋದಿಲ್ಲ ಕರ್ನಾಟಕದಲ್ಲಿ. ಎಲ್ಲರಿಗೂ ಭಯದ ವಾತಾವರಣ ನಿಮ್ಮ ಅಪ್ಪಗೆ ನಿಮ್ಮ ಮನ್ಯಾಗ ಮಾಡಿರ್ಬೋದು, ನಮಗಲ್ಲ. ತಯಾರಿದ್ದೀವಿ ನಾವು, ಸತ್ಯದ ಪರವಾಗಿ ನಿಲ್ತೀವಿ. ನೋಡೋಣ. ನಾವು ಇವ ಚಡ್ಡಿ ಬಹುಶಃ ನಾಳೆ ವೇಳೆಗೆ ಬೀಪ್ ಹಾಕೋ ಮಟ್ಟಿಗೆ ಮಾತುಗಳು ಆಚೆ ಬಂದುಬಿಡುತ್ತಾ ಅಂತ ಹೇಳಿ ಬಿಜೆಪಿ ಪಕ್ಷದ ನಾಯಕರು ಪರಸ್ಪರ ಬೈದಾಡ್ಕೊಳ್ಳೋ ಹಂತಕ್ಕೆ ಹೋಗಿರೋದು. ಈಗ ಪರ್ಯಾಯ ನಾಯಕ ಯಾರು ಅನ್ನೋದ್ರ ಬಗ್ಗೆ ಇಟ್ನಾಳ್ ಸರ್ ಪ್ರಶ್ನೆ ಕೇಳ್ತಾ ಇದ್ರು. ಇನ್ಫ್ಯಾಕ್ಟ್ ಅದೇ ಪ್ರಶ್ನೆಯನ್ನು ಉಲ್ಟಾ ಅವ್ರಿಗೆ ಕೇಳಬೇಕು ಅಂತಂದರೆ ಯಾರನ್ನು ನಿಲ್ಲಿಸ್ತಾರೆ? ಕುಮಾರ್ ಬಂಗಾರಪ್ಪ ಅಂದರು. ಪಾನ್ ಕರ್ನಾಟಕ ಬಿಜೆಪಿ ಕಾರ್ಯಕರ್ತರು ಕುಮಾರ್ ಬಂಗಾರಪ್ಪನವರನ್ನ ನಮ್ಮ ನಾಯಕ ಅಂತ ಒಪ್ಕೊಳ್ತಾರಾ? ಪ್ರಶ್ನೆ ಇದೆ. ಈಗ ಯಾರೆಲ್ಲ ವಿಜಯೇಂದ್ರ ಅವರ ವಿರುದ್ಧವಾಗಿ ಅಸಮಾಧಾನ ಹೊರಗೆ ಹಾಕ್ತಿದ್ದಾರೆ, ಫಾರ್ ಎಕ್ಸಾಂಪಲ್ ಶ್ರೀರಾಮುಲು ಅಥವಾ ಸುಧಾಕರ್, ಇವ್ರನ್ನ ಮಾಡಿಬಿಡೋಣ ರಾಜ್ಯಾಧ್ಯಕ್ಷ ಕ್ಯಾಂಡಿಡೇಟ್ ಆಗ್ತಾರ ಅವರಿಬ್ಬರು ಕೂಡ ಪಾನ್ ಕರ್ನಾಟಕ ರಾಜ್ಯಾಧ್ಯಕ್ಷರು. ಇದೆಲ್ಲ ಹೊರತುಪಡಿಸಿದ್ರೆ ಯತ್ನಾಳ್ ಅವರಿಗೆ ಆಪ್ಷನ್ ಇದೆಯಾ? ಇದ್ರ ಬಗ್ಗೆ ಯತ್ನಾಳ್